ಡಿಸೆಂಬರ್ 25ಕ್ಕೆ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬಹು ನಿರೀಕ್ಷೆ ಇಟ್ಕೊಂಡಿರುವಂತಹ ಸಿನಿಮಾ ಇದು. ಸೊ ಈ ಸಿನಿಮಾದಲ್ಲಿ ಕಳೆದ 15 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿನಲ್ಲಿ ಹೀರೋ ಆಗಿ ಬಂದಿರುವಂತಹ ಪ್ರತಾಪ್ ನಾರಾಯಣ್ ಕೂಡ ಇದ್ದಾರೆ. ಅವರು ಯಾವ ತರ ಕ್ಯಾರೆಕ್ಟರ್ ರೋಲ್ ಮಾಡಿದ್ದಾರೆ, ಸುದೀಪ್ ಸರ್ ಜೊತೆ ತೆರೆ ಹಂಚ್ಕೊಂಡಿದ್ದು ಎಷ್ಟು ಖುಷಿ ಇದೆ ಅದೆಲ್ಲ ಕೇಳ್ತಾ ಹೋಗೋಣ. ಸರ್, ಡಿಸೆಂಬರ್ 25 ಎಲ್ಲರೂ ಮಾರ್ಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಸುದೀಪ್ ಸರ್ ಜೊತೆ ನೀವು ಆಕ್ಟ್ ಮಾಡಿದೀರಾ. ಸೊ ನಿಮ್ಗೆ ಯಾವ ತರ ಫೀಲ್ ಅನಿಸ್ತಿದೆ? ಮೊದಲನೇದಾಗಿ ಥ್ಯಾಂಕ್ ಯು ಮೇಡಮ್. ಈ ಸಿನಿಮಾಲಿ ನಾನು ನರೇನ್ ಅನ್ನೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ತುಂಬಾ ಒಂದು ಡೇರಿಂಗ್ ಕ್ಯಾರೆಕ್ಟರ್ ನಂದು. ಒಂಥರ ಭಯ ಇರಲ್ಲ. ಸುದೀಪ್ ಸರ್ ಏನ್ ಹೇಳ್ತಾರೆ, ಲೈಕ್ ಅಂದ್ರೆ ನಂಬಿಕೆ ನನ್ನ ಮೇಲೆ, ಇವನು ಹೋದ್ರಲ್ಲಿ ಮಾಡ್ಕೊಂಡು ಬರ್ತಾನೆ ಅನ್ನೋ ಒಂದು ಧೈರ್ಯ ಅವ್ರಿಗಿರುತ್ತೆ. ಸೊ ನಾನು ಅಟ್ ದ ಸೇಮ್ ಟೈಮ್ ರಿಯಲ್ ಲೈಫಲ್ಲಿ ಆಗಿರ್ಬೋದು ಅಥವಾ ರೀಲ್ ಲೈಫಲ್ಲಿ ಆಗಿರ್ಬೋದು ಅವ್ರ ಮಾತಿಗೆ ಬೆಲೆ ಕೊಡುವಂತ ಒಬ್ಬ ಪರ್ಸನ್. ಇಷ್ಟೇ ಹೇಳೋದು ನಾನು. ಇನ್ನ ತೀರಾ ಕ್ಯಾರೆಕ್ಟರ್ ಬಗ್ಗೆ ಇನ್ನ ಜಾಸ್ತಿ ನೀವು ಸುಮ್ಮನೆ ದಳ್ಳಾಡ್ಸ್ಕೊಂಡು ಇನ್ನ ಹೇಳಿ ಅಂತ ಇಷ್ಟೇ ಇಲ್ಲ ಮಜಾ ಇದೆ. ಆಮೇಲೆ ನನ್ನ ಕ್ಯಾರೆಕ್ಟರ್ ಒಂದ್ ಸ್ವಲ್ಪ ಡಾರ್ಕ್ ಕಾಮಿಡಿನೂ ಇದೆ, ಯೋಗಿ ಬಾಬು ಅವ್ರ ಜೊತೆ, ಯೋಗಿ ಬಾಬು ಕಾಂಬಿನೇಷನ್ ಅಲ್ಲಿ. ಸೊ ಎಸ್, ಇಷ್ಟೇ ಹೇಳೋದು. ಯಾಕಂದ್ರೆ ಈಗಲೇ ನಾನೆಲ್ಲ ಹೇಳ್ಬಿಟ್ರೆ ನೀವು ಸಿನಿಮಾ ನೋಡ್ತಿರ್ಬೇಕಾದ್ರೆ ಮಜಾ ಇರಲ್ಲ. ಸರ್, ಈಗ ಮ್ಯಾಕ್ಸ್ ನೋಡಿದಂತ ನಮ್ಗೆ ಸುದೀಪ್ ಸರ್ ಜೊತೆ ಒಂದು ಟೀಮ್ ಇರ್ತಾ ಇತ್ತು, ಪೊಲೀಸ್ ಟೀಮ್. ಅಲ್ಲಿ ಒಂದೊಂದು ಕ್ಷಣ ಕೂಡ ನಮ್ಗೆ ಕುತೂಹಲ ಜಾಸ್ತಿ ಆಗುವಂತ ಸನ್ನಿವೇಶಗಳು ಬರ್ತಾ ಇತ್ತು. ಸೊ ನೀವ್ ಈ ಸಿನಿಮಾದಲ್ಲಿ ಸುದೀಪ್ ಸರ್ ಟೀಮ್ ಅಂತಾನೆ ಎಲ್ಲಾ ಕಡೆ ಬರ್ತಾ ಇರುವಂತ ಮ್ಯಾಟರು. ಸೊ ನಿಮ್ಗೆ ಓವರ್ ಆಲ್ ಅನುಭವ ಹೇಗಿತ್ತು, ಶೂಟಿಂಗ್ ಅನುಭವ? ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಮೇಡಮ್. ಫಸ್ಟ್ ಆಫ್ ಆಲ್, ನೀವು ಸುದೀಪ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋದೇನೆ ಒಂಥರ ಡ್ರೀಮ್. ಎಲ್ಲ ಆರ್ಟಿಸ್ಟ್ಗೂ ಅದೊಂದು ಆಸೆ, ಸುದೀಪ್ ಸರ್ ಜೊತೆ ಆಕ್ಟ್ ಮಾಡ್ಬೇಕು, ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್. ಅಂಡ್ ನಾನು ತುಂಬಾ ಕಲಿತೆ ಅವರಿಂದ, ಇನ್ ಟರ್ಮ್ಸ್ ಆಫ್ ಬರೀ ಆಕ್ಟಿಂಗ್ ಒಂದೇ ಅಲ್ಲ, ಜೀವನದ ಬಗ್ಗೆನೂ ಅಷ್ಟೇ. ಯಾಕಂದ್ರೆ ಸುದೀಪ್ ಸರ್ ಮಾತಾಡ್ತಿರ್ಬೇಕಂದ್ರೆ ಅವ್ರ ಮಾತಲ್ಲಿ ಒಂದು ತೂಕ ಇರುತ್ತೆ. ನಾನು ಮಾತಾಡೋದು ತುಂಬಾ ಕಮ್ಮಿ, ನಾನು ಕೇಳಿಸ್ಕೊಳ್ತೀನಿ. ಅವ್ರು ಮಾತಾಡೋದೆಲ್ಲ ನಾನು ಕೇಳಿಸ್ಕೊಳ್ತಾ ಇರ್ತೀನಿ. ಆಮೇಲೆ ಇನ್ನೊಂದು ಮಜಾ ಏನಂದ್ರೆ, ಏನೋ ಸೀರಿಯಸ್ ಟಾಪಿಕ್ ನಡೀತಾ ಇರತ್ತೆ, ಅವ್ರ ಮಧ್ಯದಲ್ಲಿ ಏನೋ ಒಂದು ಹ್ಯೂಮರಸ್ ಆಗ್ಬಿಡ್ತಾರೆ. ಅಂದ್ರೆ ಅವ್ರ ಲಾಜಿಕ್ ಏನಂದ್ರೆ, ಲೈಫ್ನ ಏನಕ್ಕೆ ಇಷ್ಟು ಸೀರಿಯಸ್ ಆಗಿ ತಗೊಳ್ತೀರಾ, ಮಜವಾಗಿರ್ರಪ್ಪ, ಏನ್ ಇಷ್ಟು ಸೀರಿಯಸ್ ಆಗಿ ಮಾತಾಡಿದ್ರೆ, ಆರಾಮಾಗಿ ಜಾಲಿಯಾಗಿ ಖುಷಿಯಾಗಿರಿ ಅನ್ನೋದೇ ಅವ್ರ ಕಾನ್ಸೆಪ್ಟ್. ಸೊ ಅಂಡ್ ಅಗೇನ್ ನಮ್ಗಳಿಗೆ ಆರ್ಟಿಸ್ಟ್ಗಳಿಗೆ ಎಷ್ಟು ಕಂಫರ್ಟಬಲ್ ಮಾಡಿದ್ರು ಅಂದ್ರೆ, ಫಸ್ಟ್ ಡೇ ಆಫ್ ಶೂಟ್ ಅಲ್ಲಿ ನಾವೆಲ್ಲ ಬಂದು ರಿಪೋರ್ಟಿಂಗ್ ಮಾಡೋದು ಸುದೀಪ್ ಸರ್ಗೆ. ನಾನು ಹಿಂಗ್ ಇಡ್ತೀನಿ ಸರ್ ಅಂದ್ಬಿಟ್ಟು ಫುಲ್ ಹಿಂಗ್ ಇಡ್ತೀನಿ. ಆಮೇಲೆ ಸೀನ್ ಆದ್ಮೇಲೆ, ಚಿನ್ನ ಸಿನಿಮಾ ಪೂರ್ತಿ ಹಿಂಗೆ ಕೈ ಕಟ್ಕೊಂಡು ನಿಂತ್ಕೊಂಡಿರ್ತೀಯಾ ಅಂದ್ರು. ನಾನು ಒಂದು ಸೆಕೆಂಡ್, ಸರ್ ನೀವು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ನಾನು ನಿಮ್ ಸಬಾರ್ಡಿನೇಟ್ಸ್, ಸೊ ಆಬ್ವಿಯಸ್ಲಿ ಆ ರೆಸ್ಪೆಕ್ಟ್ ಬಂದ್ಬಿಡತ್ತಲ್ಲ ಸರ್. ಕರೆಕ್ಟ್. ಅದು ಯಾವಾಗ ನಾನು ಯೂನಿಫಾರ್ಮ್ ಅಲ್ಲಿ ಇದ್ದಾಗ. ಈಗ ನಾನು ಸಸ್ಪೆಂಡ್ ಆಗಿದ್ದೀನಿ, ನೀವ್ ಇವಾಗ ನನಗೆ ಬಂದು ಇವಾಗ ನನ್ಗೇನೋ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ, ಯು ಆರ್ ಮೋರ್ ಆಫ್ ಲೈಕ್ ಎ ಫ್ಯಾಮಿಲಿ ಟು ಮಿ. ಈಗ ನೀನು ಫ್ಯಾಮಿಲಿ ಅವ್ರ ಜೊತೆ ಬಂದ್ಬಿಟ್ಟು ಹಿಂಗೆಲ್ಲ ಇರ್ತೀಯ ಜಸ್ಟ್ ಬಿಕಾಸ್? ನೋ, ಹಂಗಿರ್ಬೇಡ, ಫ್ರೀ ಆಗಿರು, ಕೈನ ಹಿಂಗ್ ಮಾಡ್ಕೋ, ಈ ತರ ಅಂದ್ರು. ನನ್ಗೆ ಅವ್ರು ಅದು ಹೇಳಿದ್ದು ಒಂಥರ ರಜನಿಕಾಂತ್ ಸರ್ಲ ಮೈ ಮೇಲೆ ಬಂದ್ರೆ ಹಿಂಗಿದ್ದ, ನಾನು ಹಿಂಗೆಲ್ಲ ಅದ್ ಗೊತ್ತಿಲ್ದಿರ. ಅವ್ರು ಕೊಟ್ಟಂತ ಒಂದು ಸಲಹೆ ನನಗೆ ಆಕ್ಚುಲಿ ಕ್ಯಾರೆಕ್ಟರ್ ಅಲ್ಲಿ ನನಗೆ ನಾನಾಗಿರಕ್ಕಾಯ್ತು ಅದು. ಆಯ್ತಾ, ಮೇ ಬಿ ಅವ್ರು ಫಸ್ಟ್ ಡೇ ಅದು ಮಾಡಬೇಡ ಹಂಗೆ ಇರು ಅಂದ್ಬಿಟ್ಟಿದ್ರೆ ಬಹುಶಃ ಸಿನಿಮಾ ಪೂರ್ತಿ ನಾನು ಹಿಂಗೆ ಇರ್ತೀನಿ ಅನ್ಸುತ್ತೆ. ಸೊ ಅಗೇನ್ ಇಟ್ ಗಿವ್ ಮಿ ಅ ಪ್ರಿವಿಲೇಜ್ ಫ್ರಮ್ ಅ ಸ್ಟಾರ್ಸ್. ಹೇಳ್ತಾರೋರು ಫ್ರೀ ಆಗಿರು, ನಾವೆಲ್ಲ ಫ್ಯಾಮಿಲಿ ತರ, ನೀನ್ ಎಷ್ಟು ಫ್ರೀ ಆಗಿರ್ತೀಯ, ತಲೆನೇ ಕೆಡ್ಸ್ಕೊಂಬೇಡ, ನನ್ ಮುಂದೆ ಹೆಂಗ್ ನಿಂತ್ಕೊಳ್ತೀಯ ಹಂಗ್ ನಿಂತ್ಕೊಳ್ತೀಯ, ಏನು ಮ್ಯಾಟ್ರ್ ಆಗಲ್ಲ. ಫ್ಯಾಮಿಲಿ ಅವ್ರ ಜೊತೆ ನೀನ್ ಹೆಂಗಿರ್ತೀಯ, ಫ್ರೀ ಆಗಿರು. ಕುತ್ಕೊಬೇಕಂದ್ರೆ ನೀನ್ ಹಿಂಗ್ ಕುತ್ಕೊಬೇಕು. ಸೊ ಆ ಫ್ರೀಡಮ್ ಕೊಟ್ಟಾಗ ಏನಾಗುತ್ತೆ, ನಮ್ಗೆ ಆಕ್ಟ್ ಮಾಡಕ್ ಈಸಿ ಆಗುತ್ತೆ. ಯಾಕಂದ್ರೆ ನಾನು ಕಾನ್ಶಿಯಸ್ ಆಗಿರಲ್ಲ, ನಾನು ಹಿಂಗಿರ್ಬೇಕು. ಆ ಮೂಮೆಂಟ್ ನನಗೆ ಏನ್ ಅನ್ಸತ್ ನಾನು ಅದೇ ಮಾಡ್ತೀನಿ. ಸೊ ಅದು ತುಂಬಾನೇ ಹೆಲ್ಪ್ ಆಯ್ತು. ಸುದೀಪ್ ಸರ್ನ ನಾವು ನೋಡಿದ ತಕ್ಷಣ ಸ್ವಲ್ಪ ಭಯ ಆಗೇ ಆಗುತ್ತೆ. ಯಾಕಂದ್ರೆ ಅವ್ರ ಆ ತರದ್ ಮಾತು, ತೂಕ ತುಂಬಾ ಅವ್ರ ಮಾತಲ್ಲಿ ತುಂಬಾ ತೂಕ ಇರುತ್ತೆ. ಸೊ ಜಾಲಿ ಮನುಷ್ಯ ಕೂಡ. ಅವ್ರಿಗೆ ಯಾರು ಫ್ರೆಂಡ್ ಸರ್ಕಲ್ ಇರ್ತಾರೋ ಅವ್ರ ಜೊತೆ ಎಲ್ಲ ತುಂಬಾ ಚೆನ್ನಾಗಿರ್ತಾರೆ ಅನ್ನೋ ಮಾತು. ಸೊ ನಿಮ್ಗೆ ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ಅಥವಾ ಅವ್ರ ಶೂಟಿಂಗ್ ಸೆಟ್ ಅಲ್ಲಿ ಇರ್ಬೇಕಾದ್ರೆ ನಿಮ್ಗೆ ಏನ್ ಅನಿಸ್ತಾ ಇತ್ತು? ಅವ್ರು ಯಾವ ತರದ ವ್ಯಕ್ತಿತ್ವ ಅನಿಸ್ತಿತ್ತು? ಆಕ್ಚುಲಿ ನಾನು ಅವ್ರನ್ನ ಫಸ್ಟ್ ಟೈಮ್ ಸೆಟ್ಟಲ್ ಅಂತ ನೋಡಿದ್ದು ಕೆಂಪೇಗೌಡ ಟೈಮಲ್ಲಿ. ಅವ್ರು ಡೈರೆಕ್ಷನ್ ಮಾಡ್ತಿದ್ರಲ್ಲ, ನಾನು ಸೆಟ್ಗೆ ಎಂಟರ್ ಆಗ್ತಾ ಇದ್ದೀನಿ, ಒಂದು ವಾಕಿ ಟಾಕಿನ ಎತ್ತಿಂಗ್ ಬಿಸಾಕ್ತಾರೆ. ಏನೋ ಹೇಳಿದ್ರು, ಆ ಟೈಮ್ ಸರಿಗೆ ಬಂದಿಲ್ಲ, ಕೋಪ. ಆಕ್ಚುಲಿ ಸುದೀಪ್ ಸರ್ಗೆ ಆ ಟೈಮಲ್ಲಿ ಕೋಪ, ನಾನು ಸುದೀಪ್ ಸರ್ದು ಪೀಕ್ ನೋಡಿದ್ದೀನಿ. ಈಗ ಅವ್ರು ಎಷ್ಟು ಕಾಮ್ ಆಗೋರು ಅಂದ್ರೆ ಅಷ್ಟು ತಾಳ್ಮೆ. ಅಂದ್ರೆ ನನ್ ಆ ಕೋಪ ಕೆಂಪೇಗೌಡಲ್ಲಿ ಏನ್ ನೋಡಿದ್ದೆ ಸೆಟ್ ಅಲ್ಲಿ, ನನ್ನ ತಲೆಯಲ್ಲಿ ಅದೇ ಇರತ್ತಲ್ಲ. ಸೆಟ್ಗೆ ಬಂದಾಗ ಅಯ್ಯೋ ನಾನು ಏನ್ ತಪ್ಪು ಮಾಡ್ಬಿಟ್ರೆ ಸುದೀಪ್ ಸರ್ ಕೋಪ ಮಾಡ್ಕೊಳ್ತಾರ, ಆ ತರ ಎಲ್ಲ ಇತ್ತು. ಬಟ್ ಫಸ್ಟ್ ಡೇನೆ ಎಷ್ಟು ಚೆನ್ನಾಗಿ ಕಂಫರ್ಟಬಲ್ ಮಾಡ್ಬಿಟ್ರು ಅಂದ್ರೆ, ನಮ್ಗೆಲ್ಲ ಫಸ್ಟ್ ಸೀನ್ ಆಗಿದ ತಕ್ಷಣ ನಮ್ಮನ್ನೆಲ್ಲ ಕರ್ಕೊಂಡೋದ್ರು, ಕತೆ ಕೇಳಿದ್ರ ಅಂದ್ರು.
ಅಣ್ಣ ಇಲ್ಲ, ನನ್ನ ಪೋರ್ಷನ್ ಕೇಳಿದೆ, ಫುಲ್ ಕತೆ ಕೇಳಿಲ್ಲ, ಏನಕ್ಕೆ ಅಂದರು. ನಾನು ಅವಾಗ ಹೇಳಿದೆ, ಅಣ್ಣ ಇಷ್ಟು ಕಡಿಮೆ ಟೈಮ್ ಇದೆ, ಲೈಕ್ 4-5 months ಟೈಮ್ ಇದೆ, ಆ್ಯಂಡ್ ನನಗೆ ಮನ್ಸು ಬಂದಿಲ್ಲ, ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾಗೆ ನೀವು ರೆಫರ್ ಮಾಡಿದ್ದೀರಾ ನನಗೆ, ಸೊ ನನಗೊಂದು ಕಾನ್ಫಿಡೆನ್ಸ್, ಒಳ್ಳೆ ಪಾತ್ರನೇ ಮಾಡಿಸ್ತೀರ, ನಿನ್ಗೆ ಆ ಥರ ಎಲ್ಲ ತಲೆಯಲ್ಲಿ ಇತ್ತಂದ್ರೆ ನೀನು ಈಗಲೇ ನೀನು ಹೋಗ್ಬಿಡು ಅಂದರು. ನಾನು ಸರ್ ಅಂದೆ, ನೋ ಯಾರು ರೆಫರ್ ಮಾಡಿದ್ರೇನು ಕತೆ ಕೇಳಬೇಕು ಅಂದರು. ಅವಾಗ ನನ್ನಲ್ಲಿ ಏನಿತ್ತು ಅಂದರೆ ಆ ಟೈಮಲ್ಲಿ ಫಸ್ಟ್ ಆಫ್ ಆಲ್ ಟೈಮ್ ಕಮ್ಮಿ ಇದೆ. ನನಗೆ 3 hour ಕತೆ ಹೇಳಿ ಅಂತ ಹೇಳ್ಕೊಂಡು ಕೂತಿದ್ರೆ ಪಾಪ ಡೈರೆಕ್ಟರ್ಗೆ, ಯಾಕಂದ್ರೆ ಅಷ್ಟೊಂದು ಪ್ರೆಷರ್ ಇತ್ತು. ಇಟ್ಸ್ ನಾಟ್ ಈಸಿ. 4 ತಿಂಗಳಲ್ಲಿ ಇಷ್ಟು ದೊಡ್ಡ ಸಿನಿಮಾನ ಮುಗಿಸೋದು ಹುಡುಗಾಟದ ಮಾತೇ ಅಲ್ಲ. ಸೊ ಎಲ್ಲೋ ಒಂದ್ ಕಡೆ ನಾನು ಒಂದು ಅರ್ಥ ಮಾಡ್ಕೊಂಡೆ ಅದು. ಬಟ್ ಸುದೀಪ್ ಸರ್ ಬಿಟ್ಟಿಲ್ಲ ಅವತ್ತು. ಫಸ್ಟ್ ಡೇ ಆದ್ಮೇಲೆ ಎಲ್ರು ನಂಗೆ ಕೇಳಿದ್ರು, ಎಲ್ರು ಅದೇ ಉತ್ತರ ಕೊಟ್ರು. ನೆಕ್ಸ್ಟ್ ಅಲ್ಲೇ ಸೆಟ್ಟಲ್ಲಿ ಕುತ್ಕೊಂಡು ಅವರೊಂದು ನಮ್ಗೊಂದು ಅರ್ಧ ಗಂಟೆ ಹೇಳಿದ್ರು, ಹಿಂಗಿರತ್ತೆ, ಬರೀ ಇದೊಂದೇ ಅಲ್ಲ ಕತೆ, 5 ಲೇಯರ್ ನಡೀತಿರತ್ತೆ ಅಂದಾಗ ನಮ್ಗೊಂದು ಶಿಟ್ ಅಂತ. ಆಮೇಲೆ ನೆಕ್ಸ್ಟ್ ಡೇ ಏನ್ ಮಾಡಿದ್ರು, ಡೈರೆಕ್ಟರ್ನ ಕಳಿಸಿ ಎಲ್ಲಾ ಆರ್ಟಿಸ್ಟ್ ನನ್ನ ಕುಣಿಸ್ಬಿಟ್ಟು ಫುಲ್ ಕತೆ ಹೇಳಿ ಅವ್ರಿಗೆ ನರೇಟ್ ಮಾಡಿ. ಅದು ಆಕ್ಚುಲಿ ನಮ್ಗೆ ಎಷ್ಟು ಹೆಲ್ಪ್ ಆಯ್ತು ಅಂದ್ರೆ, ನಾವು ಸೀನ್ ಮಾಡ್ತಿರ್ಬೇಕಂದ್ರೆ ನಮ್ಗೆ ಗೊತ್ತಿತ್ತು ನಾವ್ ಏನ್ ಮಾಡ್ತಾ ಇದೀರಿ ಅಂತ. ಬಿಕಾಸ್ ನಿಮ್ಗೆ ವಿಷಯ ಗೊತ್ತಿದ್ದಾಗ ಈಸಿ ಆಗತ್ತೆ ರಿಯಾಕ್ಟ್ ಮಾಡೋದು. ಆಕ್ಟಿಂಗ್ ಏನು, ಇಟ್ಸ್ ಆಲ್ ಅಬೌಟ್ ರಿಯಾಕ್ಟಿಂಗ್. ಇವಾಗ ನೀವೇನೋ ಕೇಳ್ತಿರೋದಕ್ಕೆ ನಾನು ರಿಯಾಕ್ಟ್ ಮಾಡಬೇಕು. ಸೊ ಅದು ನಮ್ಗೆ ಹೆಲ್ಪ್ ಆಯ್ತು, ಅದು ರಿಯಾಕ್ಟ್ ಮಾಡೋದಕ್ಕೆ. ಅಂಡ್ ತುಂಬಾನೇ ಹೆಲ್ಪ್ ಆಯ್ತು ನಮ್ಗೆ, ಪ್ರತಿಯೊಬ್ಬರಿಗೂ. ಬರೀ ನನ್ನೊಬ್ಬನಿಗಂತ ಮಾಡಿಲ್ಲ, ಫುಲ್ ಇಡೀ ಟೀಮ್ನ ಕರೆಸಿ. ಸೊ ಅವ್ರ ಟೀಮಲ್ಲಿ ನಮ್ದು 2 ಗ್ಯಾಂಗ್ ಇರುತ್ತೆ, ಲೈಕ್ ಸುದೀಪ್ ಸರ್ದು ಒಂದು ಟೀಮು, ಇನ್ನೊಂದು ಆಪೋಸಿಟ್ ಟೀಮ್ ಗ್ಯಾಂಗ್, ಎಲ್ಲರನ್ನ ಕರೆಸಿ ಕತೆ ಹೇಳಿಸಿ. ಸೊ ದಟ್ಸ್ ಹೌ ಇಟ್ ಹ್ಯಾಪನ್ಡ್. ಓಕೆ, ನಿಮ್ಗೆ ಇದು ಬಿಗ್ ಸ್ಟಾರ್ ಸಿನಿಮಾ, ತುಂಬಾ ಶಾರ್ಟ್ ಟೈಮು, ಏನಾದ್ರು ಅಂದ್ರೆ ಪ್ರೆಷರ್ ಅಂತೂ ಇದ್ದೇ ಇರುತ್ತೆ, ನಿದ್ದೆ ಇರ್ಬೋದು, ವರ್ಕ್ ಲೋಡ್ ಇರ್ಬೋದು, ಅದೆಲ್ಲ ಹೇಗಿತ್ತು? ಫಸ್ಟ್ 2 ದಿವಸ ಸ್ವಲ್ಪ ಹಿಂಸೆ ಅನ್ನಿಸ್ತು. ಬಟ್ ಸುದೀಪ್ ಸರ್ ಕೊಟ್ಟಂತ ಒಂದು ಕಾನ್ಫಿಡೆನ್ಸ್, ಏನಕ್ಕಂದ್ರೆ ಅವ್ರು ಬೆಳಗ್ಗೆ 6:30 ಸೆಟ್ಗೆ ಬಂದ್ಬಿಡೋರು, 2 ಗಂಟೆವರೆಗೆ ಶೂಟಿಂಗ್ ಮುಗಿಸ್ಕೊಂಡು ಬೆಳಗ್ಗೆ 6 ಗಂಟೆಗೆ ಇರೋರು. ಸೊ ಈ ಮಟ್ಟಕ್ಕೆ ಬೆಳೆದವರು ಇವರೇ ಮಾಡ್ತಿರ್ಬೇಕಾರೆ ನಾವು ಇನ್ನ ಏನೂ ಮಾಡಿಲ್ಲ, ಮಾಡ್ತಾ ಇದ್ದೀರಿ. ಸೊ ಈ ಸೆಟ್ ಬೆಂಚ್ ಮಾರ್ಕ್ ಅಂದ್ರೆ ಅವ್ರು ನಮ್ಗೆ ಪ್ರೆಷರ್ ಆಗ್ತಿರ್ಲಿಲ್ಲ, ಅಂದ್ರೆ ಅದೊಂಥರ ನಮ್ಗೆ ಮೋಟಿವೇಶನ್ ಮಾಡೋದು. ಇಷ್ಟು ದೊಡ್ಡ ಸ್ಟಾರ್ ಬರ್ತಾರೆ ಅಂಡ್ ಎವ್ರಿ ಒನ್ ಯೂಸ್ ಟು ಬಿ ಆನ್ ಟೈಮ್. 7 ಗಂಟೆ ಅಂದ್ರೆ 6:45 ನಾವೆಲ್ಲ ಸೆಟ್. ಅಂಡ್ ಇನ್ನೊಂದು ಮಜಾ ಏನಂದ್ರೆ ನಮ್ದು ಯಾರ್ದು ಮೇಕಪ್ ಇರ್ಲಿಲ್ಲ. ಸೊ ಹೋಗು ಸಿನಿಮಾ ಪೂರ್ತಿ ಒಂದೇ ಕಾಸ್ಟ್ಯೂಮ್. ಸೊ ಇದು 36 ಗಂಟೆಯಲ್ಲಿ ನಡೆಯುವಂತ ಒಂದು ಸ್ಟೋರಿ. ಸೊ ಕಾಸ್ಟ್ಯೂಮ್ದು ಪ್ರಾಬ್ಲಮ್ ಇರಲಿಲ್ಲ, ಹೋಗಿ ಒಂದು ಟೀ ಶರ್ಟ್ ಒಂದು ಪ್ಯಾಂಟ್ ಹಾಕೋ ಬಾ. ಸೊ ಇಟ್ ವಾಸ್ ಈಸಿ. ಸೊ ಅಗೇನ್ ತುಂಬಾ ಚೆನ್ನಾಗಿ ಎಲ್ಲ. ಬಹುಶಃ ಅವರು ಲೀಡ್ ಮಾಡಿದ ರೀತಿ, ಬೆಳಗ್ಗೆ 6 ಗಂಟೆ 6:30 ಸೆಟ್ಗೆ ಬಂದು ಎಲ್ರು ನಾನು ಲೈಕ್ ಬಂದಿದ ತಕ್ಷಣ ಎಲ್ರಿಗೂ ಹಾಯ್ ಹೇಳಿ ಒಂದು ಹುಮ್ಮಸ್ ಕೊಡೋದು. ದಟ್ಸ್ ಅ ಬ್ಯೂಟಿ ಅಲ್ವಾ. ಮಾರ್ಕ್ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅನ್ನೋದು ಎಲ್ರಿಗೂ ಗೊತ್ತು. ಸುಮಾರು ಜನ ಫಸ್ಟ್ ಡೇ ಫಸ್ಟ್ ಶೋಗಾಗಿ ಕಾಯ್ತಾ ಇದಾರೆ. ಯಾಕಂದ್ರೆ ಮ್ಯಾಕ್ಸ್ ನೋಡಿದ್ದು ಈಗ್ಲೂ ನೆನಪಿದೆ. ಮ್ಯಾಕ್ಸ್ 1 ವರ್ಷ ಆದ್ರೂ ಕೂಡ ತಲೆಯಲ್ಲಿ ಒಂದೊಂದು ಸೀನ್. ಸೊ ನೀವು 15 ವರ್ಷ ಆಗಿದೆ ಇಂಡಸ್ಟ್ರಿಗೆ ಬಂದು, ಹೀರೋ ಆಗಿ ಕೂಡ ಮಾಡಿದ್ದೀರಾ. ಈ ಸಿನಿಮಾ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್? ಏನಂದ್ರೆ ಇಂಥ ಒಂದು ಒಳ್ಳೆ ಸಿನಿಮಾಲ್ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದನ್ನೇ ತುಂಬಾ ಇಂಪಾರ್ಟೆಂಟ್ ಮೇಡಮ್. ಏನಕ್ಕಂದ್ರೆ ತುಂಬಾ ದೊಡ್ಡ ಸ್ಟಾರ್ ಕಾಸ್ಟಿಂಗ್ ಇದೆ, ದಿಗ್ಗಜರಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ತೆಲುಗು ಇಂಡಸ್ಟ್ರಿಯಿಂದ ಇದ್ದಾರೆ, ತಮಿಳ್ ಇಂಡಸ್ಟ್ರಿಯಿಂದ ಇದ್ದಾರೆ, ಮಲಯಾಳಂ ಇಂಡಸ್ಟ್ರಿಯಿಂದ ಇದ್ದಾರೆ. ಸೊ ಎಲ್ರು ಸೇರಿ ಮಾಡಿರುವಂತ ಒಂದು ಸಿನಿಮಾ. ಅಂಡ್ ಬ್ಯೂಟಿ ಅಬೌಟ್ ದಿಸ್ ಮೂವಿ ಇಸ್ ಎಲ್ಲರೂ ಅಷ್ಟು ದೊಡ್ಡ ಸಿನಿಮಾ ಮಾಡಿರಲ್ಲ, ಒಬ್ರಲ್ಲೂ ಆ ಈಗೋ ಇರಲಿಲ್ಲ ನಾನು ಅನ್ನೋದು. ಎಲ್ಲರೂ ಬರೋರು ಅವ್ರವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡಿ ಸಿನಿಮಾ ನೀಟಾಗಿ ಮುಗಿಸ್ಕೊಂಡು ಹೋದ್ರು. ಅಂಡ್ ದಟ್ಸ್ ಅ ಬ್ಯೂಟಿ. ಅಂಡ್ ನಿಮಗೆ ಸುದೀಪ್ ಸರ್ ಅಂತ ಸ್ಟಾರ್ ಇಂದ ಒಂದು ಪ್ರಶಂಸೆ ಸಿಕ್ಕಿದಾಗ ಒಬ್ಬ ಆರ್ಟಿಸ್ಟ್ಗೆ ಇನ್ನೇನು ಆ ಸೀನ್ ಚೆನ್ನಾಗಿ ಮಾಡಿದೆ ಕಣೋ, ಅದು ಒಂದ್ಸರಿ ಹೇಳಿದ್ರು, ಓಕೆ ಅವ್ರು 3-4 ಸರಿ ಹೇಳಿದಾಗ ನಿಮ್ಗೆ ಒಂಥರ ಅದೊಂದು ಕೊಡೋದು ಗೊತ್ತಾ, ಓಕೆ ಏನೋ ಮಾಡಿದ್ದೀನಿ ಅನ್ನೋ ತರ ಅದು. ಸೊ ಅವ್ರು ಹೇಳಿದಾಗ ನಾನು ಸ್ಕ್ರೀನಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಅವ್ರು ಅಷ್ಟು ಎಂಜಾಯ್ ಮಾಡಿದ್ರು. ಅದು ಚೆನ್ನಾಗಿ ಮಾಡಿದ್ಯಾ, ಅದು ಚೆನ್ನಾಗಿ ಮಾಡಿದ್ಯಾ ಅಂತ. ಆಮೇಲೆ ಪ್ರಿಯಾಕ್ಕನೂ ಹೇಳಿದ್ರು ನನಗೆ, ಸುದೀಪ್ ಹೇಳ್ತಾ ಇದ್ರು ಚೆನ್ನಾಗಿ ಮಾಡಿದ್ಯಾ ಅಂತೆ ಅಂತ. ಖುಷಿ ಕೊಡುತ್ತಲ್ಲ ಒಂದು ಹುಮ್ಮಸ್. ಸೊ ಅಗೇನ್ ಇಲ್ಲಿ ಪಾತ್ರದಲ್ಲಿ ದೊಡ್ಡದು ಚಿಕ್ಕದು ಅಂತ ಬರಲ್ಲ ಮೇಡಮ್. ಐ ಬಿಲೀವ್ ಇನ್ ಕ್ಯಾರೆಕ್ಟರ್. ನಾನು ಇವಾಗ ಒಂದು 10 ನಿಮಿಷ ಬಂದ್ರೇನು ಆ ಒಂದು ಸೀನಲ್ಲಿ ಜನಕ್ಕೆ ಓಕೆ ಇವ್ನು ಈ ಪಾತ್ರಕ್ಕೆ ಜಸ್ಟಿಫೈ ಮಾಡೋನೆ ಅನ್ನೋದೇ ನಾನು ಪ್ರತಿ ಸಿನಿಮಾ. ಈಗ ನೀವು ಬೈರೆ ತಿರುಣಗಲು ನೋಡಿದಾಗನು ನನ್ನ ಸ್ಕ್ರೀನ್ ಸ್ಪೇಸ್ ಕಡಿಮೆ ಇದೆ, ಬಟ್ ಬಂದಾಗ ಇಂಪ್ಯಾಕ್ಟ್ಫುಲ್ ಇರಬೇಕು. ದಟ್ಸ್ ವಾಟ್ ಐ ಬಿಲೀವ್ ಇನ್. ನನಗೆ ಸಿನಿಮಾ ಪೂರ್ತಿ ಇದ್ಬಿಟ್ಟು ಕ್ಯಾರೆಕ್ಟರ್ ಅಷ್ಟು ತೂಕ ಇಲ್ಲ ಅಂದ್ರೆ, ಈ ಬರೋದ್ರಲ್ಲಿ ಒಂದು ತೂಕ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ಮಾರ್ಕ್ ಸಿನಿಮಾದಲ್ಲಿ ಪ್ರತಾಪ್ ನಾರಾಯಣ್ ಅವರ ಪಾತ್ರವನ್ನ ಹೇಳ್ಕೊಂಡಿದ್ದಾರೆ, ಅನುಭವವನ್ನ ಕೂಡ ಹಂಚಿಕೊಂಡಿದ್ದಾರೆ. ಡಿಸೆಂಬರ್ 25ನೇ ತಾರೀಕು ಎಲ್ಲಾ ಕಡೆ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.